ಹಾಯ್ ಗಾಯ್ಸ್, ನಾನು ನಿಮ್ಮ ಶನಿ ಪುತ್ರನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಇವತ್ ನಾವೆಲ್ಲ ಎಲ್ಲಿ ಹೋತಿದ್ ಗೊತ್ತಿತ್ತಾ? ಮಂತ್ರಾಲಯಕ್ಕೆ ಹೋತಿತ್ತ. ಯಾರೆಲ್ಲ ನಮ್ ಜೊತೆಗಿದ್ರ ಅಂದ್ರೆ ನಮ್ಮ ಪ್ರೀತಿಯ ಗುಡ್ಡಿ ಬಂದಿರು ಊರಿನಿಂದ. ಹಾಯ್ ಮಾಡು, ಹಾಯ್ ಮಾಡು. 500 ಜನರಿಗೆ ಗಾಯ್ಸ್, ನನ್ ಸಬ್ಸ್ಕ್ರೈಬರ್ 500 ಜನ ಇದ್ರ ನಡಿ ಎಂತ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ದಾಳೆ ಕಾಣಿ. ನೀವೆಲ್ಲ ಫಾಲೋ ಮಾಡುದಿಲ್ಲ, ಸಬ್ಸ್ಕ್ರೈಬ್ ಮಾಡುದಿಲ್ಲ, ಅದಕ್ಕೆ ಈ ತರ ಮಾತುಗಳು ಹೇಳ್ತಿದ್ದಾಳೆ. ನಂದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ 4,000 ಜನದ್ರಲ್ಲಿ 1,000 ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ನಂದು 1,500 ಸಬ್ಸ್ಕ್ರೈಬರ್ಸ್ ಆಯ್ತು. ಅದೆಲ್ಲ ಬಿಡಿ, ಇರ್ಲಿ ಬಿಡಿ. ಕಾಲೇಳೋರು ಯಾವತ್ತಿದ್ರು ಪಕ್ಕದಲ್ಲೇ ಕೂತ್ಕೊಂಡಿರ್ತಾರ ಅಂತಾರಲ್ಲ, ಇದೇ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್. ಗಾಯ್ಸ್, ಈಗ ನಾವು ಹೋತಿತ್ತ ಮಂತ್ರಾಲಯಕ್ಕೆ. ಸೊ ಅದಕ್ಕೆ ಇವಳು ಊರಿಂದ ಬಂದಿದ್ದಾಳ. ಹಾಯ್ ಮಾಡೀಗ, ಡಿಸೆಂಟ್ ಆಗಿ ಹಾಯ್ ಮಾಡ. ಹಾಯ್. ಇವಳು ಯಾರ ನಡಿ ಗೊತ್ತಿತ್ತಲ್ಲ, ನಂದು ಲಾಗ್ ಸ್ಕ್ರೋಲ್ ಡೌನ್ ಮಾಡ್ರೆ ಗೊತ್ತಾಯ್ತು ಇವಳು ಯಾರ ನಡಿ. ನಮ್ಮ ಪ್ರೀತಿಯ ಗುಡ್ಡಿ ಅಲಿಯಸ್ ಗೌತಮಿ ಪೂಜಾರಿ. ಯಾರು ಪೂಜಾರ್ ಗಂಡಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇವರ ಐಡಿನ ನಾನು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಚೆಕ್ ಮಾಡ್ಬೋದು. ಮತ್ತೆ ನನ್ನ ಜೊತೆಗೆ ಆಬ್ವಿಯಸ್ಲಿ ಮೇಘರಾಜ್ ಬಂಗೇರ್ ಅವ್ರು ಇದಾರೆ. ಹಾಯ್ ಮಾಡ. ಮುಖದಲ್ಲಿ ಟೆನ್ಷನ್ ಕಾಣಿ ಗೈಸ್, ಎಂತಕಂದ್ರೆ ಅವನದು ಕಂಪ್ನಿಯಲ್ಲೇ ಇಂಟರ್ವ್ಯೂ ತಗೊಂಡಿದ್ದ ಅವನಿಗೆ. ಸೊ ಅದಕ್ಕೆ ಹೋಯ್ದ. ವಾಕಿನ್ ನಂಬರ್ 300 ಜನಕ್ಕೆ ಇಂಟರ್ವ್ಯೂ ತಗೊಂಡಿದ್ದೆ. ಹೌದ್ ಗೈಸ್, ಅವ್ನ ಇಂಟರ್ವ್ಯೂ ತಗೊಂಡ್ ಹೋಯ್ದ. ಸೊ ಅದಕ್ಕೆ ಲೇಟ್ ಆಯ್ತು ಅವ್ರ ಬಾಪುದು. ಆಕ್ಚುಲಿ ನಮ್ಗೆ ಟ್ರೈನ್ ಇದ್ದದ್ದು 7:15ಗೆ. ಈಗಳು ಇಲ್ಲ ಇತ್ತು, ಮೆಟ್ರೋ ಸ್ಟೇಷನ್ ಹತ್ರನೂ ಹೋಗ್ಲಿಲ್ಲ. ಯಶವಂತಪುರ ಸ್ಟೇಷನ್ ಅಲ್ಲ, ರೈಲ್ವೆ ಸ್ಟೇಷನ್. ಅರ್ಜೆಂಟ್ ಅಲ್ಲಿ ಇದ್ ಗೈಸ್. ಇವ್ನ ಮುಖ ಕಾಣಿ. ಅವನಿಗೆ ಜಾಸ್ತಿ ಮಾತಾಡ ನನಗ್ ಬೈತ. ಇನ್ನೊಬ್ಬ ಯಾರು ನಮ್ ಜೊತೆಗೆ ಇದ್ಬುದಂದ್ರೆ ನಮ್ಮ ಹರ್ಷೇಂದ್ರ ನಾಯ್ಕ್, ಸಾರಿ ಹರ್ಷ ನಾಯ್ಕ್. ಕಾರಣ ಹಾಯ್ ಮಾಡ. ಅವನನ್ನು ಕರ್ಕೊಂಡೋಯ್ದ ಗೈಸ್ ಇವನ್ ಕಂಪ್ನಿಗೆ ಬೆಳಗ್ಗೆ ಇಕೋ ಸ್ಪೇಸಿಗೆ. ಪಾಪ ಅವನಿಗೆ ಕುತ್ಕೊಂಡ್ ಬೇಜಾರಾಯ್ತಂಬ್ರಲ್ಲ ಹರ್ಷ ನಿಂಗೆ. ಇಲ್ಲಿಯಾ? ಹೌದನ್ ಹೇಳ್ಯಾರು ಹೇಳ್ಗಡ. ಮತ್ತೆ ತುಂಬಾ ದಿವಸ ಆದ್ಮೇಲೆ ನನ್ನ ಕುಚಿಕು ಗೆಳತಿ. ನೀವು ಮುಂಚಿನ ಲಾಗಲ್ಲೆಲ್ಲ ಕಂಡ್ರೆ ಸುಮಾರು ಗ್ಯಾಂಗ್ ಎಲ್ಲ ಇರ್ಬೋದು. ಈಗ ಗ್ಯಾಂಗ್ ಹೆಂಗಿಲ್ಲ, ಒಂಟಿ ಸಲಾಗಿ ಗ್ಯಾಂಗ್ ಅಲ್ಲಿ ಅಷ್ಟೇ ಗೈಸ್. ಕಾಲೇಜ್ ಇಪ್ಪರವ್ರಿಗೆ ಮಾತ್ರ ಎಲ್ಲ ಗ್ಯಾಂಗ್, ಅದು ಇದು ಗಮ್ಮತ್ ಎಲ್ಲ. ಕಾಲೇಜ್ ಮುಗ್ದಾರ ಮೇಲೆ ಯಾರು ಇಪ್ಪುದಿಲ್ಲ. ಇವಳೊಬ್ಬಳಿ ಇದ್ದಾಳಪ್ಪ. ನಾನು ಹೋತೆ ಬೈ ಇಲ್ಲ ಗೈಸ್, ಇವಳು ಹಾತಿಲ್ಲ, ಆಗಲ್ಲ. ಎಂತ ಅಂದ್ರೆ ಇವಳು ಇಂಟ್ರೋವರ್ಟ್, ನಾನು ಎಕ್ಸ್ಟ್ರೋವರ್ಟ್. ಇವಳು ಮಾತಾಡೋದಿಲ್ಲ, ನಾನು ಜಾಸ್ತಿ ಮಾತಾಡ್ತೆ. ಅವ್ರು ಮಾತಾಡೋದು ಪಾಯಿಂಟ್ ಇಟ್ಟೆ ಕೊಡ್ತಾಳೆ ಮಾತ್ರ. ಎಂತ ಹೇಳಕ್ ಇಷ್ಟಪಡ್ತೆ. ಒಂದೆಂತ ಅಂದ್ರೆ ಕೆಲವರೆಲ್ಲ ಬೆಂಗಳೂರಲ್ಲಿ ಇದ್ರೆ ಗೈಸ್, ಅವ್ರಿಗೆ ನಾನು ಮೆಸೇಜ್ ಮಾಡ್ರು ಸ್ವಲ್ಪ ಆಟಿಟ್ಯೂಡ್ ಅಲ್ಲೆಲ್ಲ ರಿಪ್ಲೈ ಕೊಟ್ಟಿರ ನನ್ ಫ್ರೆಂಡ್ಸೇ. ಇವಳಿಗೆ ಒಂದೇ ಸಲ ನಾನ್ ಕರೆದ, ಗುಡ್ಡಿ ಬತ್ತಿಯ ಈ ತರ ಮಂತ್ರಾಲಯಕ್ಕೆ ಹೊತ್ತ, ನೀನು ಬತ್ತಿಯ ನಡಿ. ಊರಿಂದ ಕುಂದಾಪುರದಿಂದ ಬೆಂಗಳೂರಿಗೆ ಬಂದಳು ಗೈಸ್. ಇದು ಫ್ರೆಂಡ್ಶಿಪ್ ಅಂದ್ರೆ. ಜಾಸ್ತಿ ಹೊಗಳಕ್ಕಾಗ ಪರ್ಸನ್ ಎದ್ರೆ ಹೊಗಳಕ್ಕಾಗ, ಪರ್ಸನ್ ಹಿಂದೆ ಹೊಗಳಕ್ಕ ಇರ್ಲಿ ಬಿಡ ಅಷ್ಟೇ. ಎಂತ ಹೇಳು. ಪಾಪ ಅವ್ರ ಅಮ್ಮಂಗ್ ಒಂದ್ ಫಸ್ಟ್ ಥ್ಯಾಂಕ್ಸ್ ಹೇಳ, ಇವಳಿಗಲ್ಲ ಕಳ್ಸಿ ಕೊಡ್ತಲ್ಲ ನನ್ನ ನಂಬಿ. ಅದಕ್ಕೆ ಗೈಸ್ ಕಾಣಿ, ನಾವ್ ಹೊಸ ಮೈಕ್ ತಕೊಂಡಿದೆ. ಇದ್ರದ್ ರಿವ್ಯೂ ಇಲ್ಲಿ ಕೊಡುದಿಲ್ಲ, ಇಲ್ಲಿ ಗಾಡಿ ಹಾತಿದ್ದೆ. ನಂಗೆ ಮಾತಾಡೋಕೆ ಒಂಥರ ವಾಯ್ಸ್ ಎಲ್ಲ ಒಳ್ಳೆ ಬತ್ತಿತ್ತ. ನಾನು 500 ಸಬ್ಸ್ಕ್ರೈಬರ್ಸಿಗೋಸ್ಕರ ಕಾಣಿ ಮೈಕ್ ತಕೊಂಡಿದ್ದೆ. ಇನ್ನು ನೀವು ಬೆಳೆಸ್ರಿ, ನಾನು ಇನ್ನು ಎಂತದೆಲ್ಲ ತಕಂತೆ ಅಲ್ಲ. ಇದು ಸಬ್ಸ್ಕ್ರೈಬರ್, ಇದು ಯೂಟ್ಯೂಬ್ ದುಡ್ಡಲ್ಲ, ಇದು ನಂದು ದುಡ್ಡಲ್ಲಿ ತಕಣದ. ನೀವು ಕಡಿಗೆ ಅದೆಲ್ಲ ಅವ ಫವಾಜ್ ಅವತ್ ಲಾಗ ಹೇಳಿದ ದುಡ್ಡು ಬತ್ತ ನಡಿ. ಅದಾದ್ಮೇಲೆ ಇವರೆಲ್ಲ ನೀವು ತಪ್ಪು ತಿಳ್ಕೊಬೇಡಿ, ಇದು ಯೂಟ್ಯೂಬ್ ದುಡ್ಡಲ್ಲ. ಹೌದು, 500 ಜನಗಲ್ಲ ಬತ್ತಿಲ್ಲ ಗೈಸ್ ದುಡ್ಡಲ್ಲ. ಮತ್ತೆ ಎಂತದಾದ್ರು ಹೇಳಕ್ ಇಷ್ಟಪಡ್ತೀಯ? ನನ್ನ ಬಗ್ಗೆ ಎಂತದಾದ್ರು ಹೇಳ್ಕಂಬ. ನೀ ಸಿಕ್ಕದ್ದೆ ಪುಣ್ಯ ನಂಗೆ. ಅಯ್ಯೋ, ಆಟಿಗೆ ಟಚ್ ಮಾಡ್ದಾಳ ಗೈಸ್ ಇವಳು ಈ ತರ ಎಲ್ಲ ಕ್ಯಾಮ್ರಾ ಶೈ ಜಾಸ್ತಿ, ಮಾತಾಡುದಿಲ್ಲ. ಇವತ್ತೆಂತಕ್ಕೆ ಮಾತಾಡ್ತಿದ್ದಾಳಪ್ಪ ನನ್ನೊಟ್ಟಿಗೆ. ಇಪ್ಪರಲ್ಲಿ ಈಗ ಸ್ವಲ್ಪ ಕ್ಯಾಮ್ರಾ ಕಾನ್ಶಿಯಸ್ ಇಂದೆಲ್ಲ ಬಿಟ್ಟು ಫುಲ್ ಆಕ್ಟಿವ್ ಆಗಿರ ನನ್ ಜೊತೆ ಸೇರಿ ಮಾಡಲ್ಲ. ನನ್ನ ಸಬ್ಸ್ಕ್ರೈಬರ್ಸ್ ಗೆ ನೀನ್ ಎಂತ ಹೇಳಕ್ ಇಷ್ಟಪಡ್ತೆ? 500 ಇದ್ರಿ ಅಲ್ಲ, 499 ಆಗ್ಬಾರ್ದು. ಇವಳೇ ಸಬ್ಸ್ಕ್ರೈಬ್ ಮಾಡ್ತಾಳ ಗಾಯ್ಸ್. ಇವಳ ಮೊಬೈಲ್ ಅಲ್ಲಿ ಇವಳ ಅಮ್ಮಂದು, ಪಪ್ಪಂದು, ಅಕ್ಕನ ಮೊಬೈಲ್ ಅಲ್ಲೆಲ್ಲ ಸಬ್ಸ್ಕ್ರೈಬ್ ಮಾಡ್ಸು. 4 ಜನ ಮಾಡ್ಲಕ್. ಇವಳು ಮಾಡುದಿಲ್ಲ. ಬೇಡ. ಯಾಕೆ? ಇವಳ ಹಣಿ ಬರಲ್ಲ, ಅವ್ರ ಮನೆಯವ್ರಿಗೆ ಗೊತ್ತಾದ ನಡಿ ಸಬ್ಸ್ಕ್ರೈಬ್ ಮಾಡ್ಸುದಿಲ್ಲ. ಬೇಡ. ಹರ್ಷನ್ ಸ್ವಲ್ಪ ಮಾತಾಡ್ಸು, ಸ್ವಲ್ಪ ಸೈಲೆಂಟ್ ಇದ್ದ. ಹರ್ಷ ಎಂತ ಅನ್ಸ್ತಿತ್ತ? ಟ್ರೈನ್ ಮಿಸ್ ಆಗ್ತಾ? ಗಾಯ್ಸ್, ಟ್ರೈನ್ ಮಿಸ್ ಆಗೋ ಎಲ್ಲಾ ಸಾಧ್ಯತೆಗಳಿದೆ ಅಂತಿದ್ದ. ಅದು ಮಿಸ್ ಆರು ಲಾಗ್ ಇದು ಅಪ್ಲೋಡ್ ಆತ ಗೈಸ್. ಇನ್ನು ಮಾತಾಡೋಕಿತ್ತು. ಇನ್ನೊಬ್ಬ ಬಂದ್ ಜಾಯ್ನ್ ಆತ, ಇವನ್ ಫ್ರೆಂಡ್ ಸುಕೇಶ್ ಅಣ್ಣನಳ್ಳಿ. ಅದ್ ಮಾತಾಡೋದಿಲ್ಲ. ನಾನು 1-2 ಸಲನೇನೋ ಅವ್ನ್ ಕಂಡಿನಲ್ಲ, 2 ಸಲನೋ 1 ಸಲನೋ ಕಂಡಿದ್ದೆ ಅಷ್ಟೇ. ನಾ ಮಾತಾಡ್ಸು ಟ್ರೈ ಮಾಡ್ತೆ, ಅವ್ನ್ ಮಾತಾಡ್ಸ್ರೆ ಕಾಂಬ ಅಷ್ಟೇ. 90 ಹಾಕ್ರ ಮಾತಾಡ್ತಂಬ್ರ, ಅವನೇ ಮಾತಾಡ್ತಂಬ್ರ.
ಗೊತ್ತಿಲ್ಲ ಅವ್ನ್ ಮಾತಾಡ್ಸೋ ಟ್ರೈ ಮಾಡ್ತೆ ನನ್ ಲಾಗ್ ಅಲ್ಲಿ ಅವ್ನ್ ಫಸ್ಟ್ ಟೈಮ್ ಬತ್ತಿಪ್ಪುದ ಅವನು ಬತ್ತ ಇವನ್ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಅಲ್ಲ ಚಡ್ಡಿ ದೋಸ್ತ್ ಚಿಕ್ಕ ಕಿಪ್ಪತ್ತಿಂದ ಫ್ರೆಂಡ್ ಅಂತ ಕಾಲೇಜಿಂದ ಕಾಂಬ ಅಲ್ಲಿ ಅವ್ರ ಮೇಲೆ ಸಿಕ್ತೆ ಕೀಪ್ ವಾಚಿಂಗ್ ಗಾಯ್ಸ್. ಈಗ ನಾವು ಮೆಟ್ರೋ ಸ್ಟೇಷನ್ ಹತ್ರ ಇತ್ತು, ಆಲ್ರೆಡಿ ಲೇಟ್ ಆಯ್ತು, ಪಟ ಪಟ ಹಾತಿತ್ತು. ಅಲ್ಲಿ ಅವ್ರ ಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೆ ಗಾಯ್ಸ್. ಇಲ್ಲಿ ತುಂಬಾ ಜನ ಇದ್ರು ಕಣಿ ಗೈಸ್. ಮೆಟ್ರೋ ಗಾಡಿ ನೀರ್ ಬಾಟ್ಲಿನೂ ತಕೊಂಡ್ಲಿಲ್ಲ, ಇಲ್ಲ ಅಂಗಡಿನೂ ಇಲ್ಲ. ಇಲ್ವ ಅದತ್ತೆ ನಾ ಹತ್ತಿದೆ ಗೈಸ್. ನಾನ್ ಒಂದ್ಸಲ ಮೆಟ್ರೋ ಹತ್ತಿದೆ, ಇವ್ನ್ ಹತ್ಲಿಲ್ಲ ಒಂದ್ಸಲ. ಇವಳಗ್ ಫಸ್ಟ್ ಟೈಮ್ ನಿನ್ ಹರ್ಷ? ಹೌದಪ್ಪ, ನಿನ್ನ ಪಪ್ಪ ಅಂತಲ್ಲ ಮೆಟ್ರೋ. ಹೌದಾ ಮೇಘ? ಗುಡ್ಡಿ ಫಸ್ಟ್ ಟೈಮ್ ಅಲ್ಲ, ಹೆಂಗ ಅನ್ಸಿತ್ತು? ಪಟ್ಟ ಹತ್ತಿಗೆ ಇಲ್ಲಾಂದ್ರೆ ಕಾಲ್ ಕಟ್ಕೊಂಡ್ ಹೋದ್ ಗೈಸ್. ಮೆಟ್ರೋ ಹತ್ರ ಮೇಲೆ ಲಾಕ್ ಮಾಡ್ತೆ ಗಾಯ್ಸ್. ಫೈನಲಿ ರೈಲ್ವೆ ಸ್ಟೇಷನ್ ಹತ್ರ ಹತ್ತಿತ್ತ, ಸುಮಾರು ಲೇಟ್ ಆಯ್ತ. 5 minutes ರಿಮೈನಿಂಗ್ ಇತ್ತು ನಮ್ಗೆ ಅಲ್ದಾ? ಎಂತ ಇಲ್ಲ ಬಾ ಮೇಘ ಮೇಘ ಓಡು 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 ಗೈಸ್. ಓಡ್ತಿತ್ತು ಗೈಸ್ ನಾವು. ಇಲ್ಲೇ ಬಂತಪ್ಪ ಸ್ಟೇಷನ್ ಹತ್ರ. ಸುಖೇಶ್ ಅಣ್ಣ ಹಾಯ್ ಮಾಡ, ಹಾಯ್ ಮಾಡ್ದ ಗೈಸ್ ಫೈನಲಿ. ಪಾಪ ಅವನ ಆಗಲಿಂದ ವೇಟ್ ಮಾಡ್ತಿದ್ದ. ಇವರಲ್ಲಿ ಇವ್ರು ಗುಡ್ಡು ಜನ ಕಣಿ ಗೈಸ್. ಹಾರ್ಮಲ್ ಸಿಕ್ತೆ, ಬೈ ಬೈ ಗೈಸ್. ಓಡ್ತಿದ್ ಗೈಸ್ ಎಲ್ಲ ಓಡ್ತಿತ್ ಮತ್ ಪುನಃ. ಅಯ್ಯವ್ವ ಗೈಸ್. ಫೈನಲ್ ಈಗ ನಾವು ಫುಲ್ ಅಡ್ವೆಂಚರ್ ಮಾಡಿ ಪಿ ಟಿ ಉಷಾ ತರ ರನ್ನಿಂಗ್ ರೇಸ್ ಎಲ್ಲ ಓಡ್ ಬಂದ ಸೀಟ್ ಸಿಕ್ತು ಗೈಸ್ ಈಗ ನಮ್ಗೆ. ಗೈಸ್ ನಗಾಡ್ತಿದ್ದ ಕಣಿ. ಇವರಿಬ್ರು ಬಂದ್ರೆ ಹಾಯ್ ಮಾಡ ಅಣ್ಣ ಎಲ್ಲಿದ್ದ? ಹಾಯ್ ಮಾಡ ಗಡ, ಹಾಯ್ ಮಾಡಂದೆ ಅಣ್ಣ. ಹಾಯ್ ಮಾಡ. ಇವನಂತಿದ್ದ ನೀ ಮಾತಾಡೋದಿಲ್ಲ ಅಂಬ್ರ, ಕ್ಯಾಮ್ರಾ ಶೈ ಅಂಬ್ರ. ನೀನು ಹೇಳುತ್ತಿಲ್ಲ, ಅವ ಮಾತಾಡುದು. ಯಾರು ಗಾಯ್ಸ್? ಇವ್ ಹೊಸ ಕ್ಯಾಂಡಿಡೇಟ್ ಇಲ್ಲಿ ಕಣಿ. ಫಸ್ಟ್ ನಮ್ ಬ್ಲಾಗ್ ಅಲ್ಲಿ ಬಂದದ ಇವನು. ಸುಖೇಶ್ ಪೂಜಾರಿ. ಯಾರು ಹುಡುಗಿದ್ರೆ ಕೊಡಿ ಗಾಯ್ಸ್. ಹುಡುಗಿ ಇದ್ರೆ ಮುರ ಕಾಡಿ. ಅವ ಎಂತ ದೊಡ್ಡ ಶೆಫ್ ಗೊತ್ತಿತ್ತಾ? ದೇವ್ರಣ್ಣೆ ನಮ್ಮ ರೂಮಲ್ಲಿ ಅಡ್ಗೆ ಮಾಡುದೇ ಇವ ಪ್ರತಿಯೊಂದು. ಸುರೇಶ ನಮ್ಮ ರೂಮಿಗೆ ಅಪ್ಪ ನಾಡಿ ಸುಕ್ಕ ಹ್ಯಾಂಗ್ ಮಾಡ್ತಾ ಗೊತ್ತಿತ್ತಾ? ಕಾಂಬ ಬನ್ಸ್ ಎಲ್ಲ ಹ್ಯಾಂಗ್ ಮಾಡ್ತಾ ಗೊತ್ತಿತ್ತವ? ಬನ್ಸ್ ಮಲ್ಲ ಗಾಯ್ಸ್. ಕಾಣಿ ನಾವು ಗುಡ್ಡಿ ಮಾಡೋದು ಚಪಾತಿ, ನಾನ್ ಮಾಡೋದು ಬಾಜಿ. ಯಾವ್ದು ಲೈಕ್ ಆಯ್ತನ? ಲೈಕ್ ಆಯ್ತಾ ಗೈಸ್? ಬಾಜಿ ಒಳ್ಳೆ ಆಯ್ತಂಬ್ರಿ ಕಾಣಿ. ನೀ ಹೇಳ್ಕಣ ಅನ್ಸದು, ನೀ ಹೇಳಿ ಬಿಡ್ಕ. ನಾಚ್ಕಂಕ ಎಜಿಟೇಟ್ ಎಲ್ಲ ಮಾಡೋದಾಗ. ಹರ್ಷ ಹೆಂಗಾಯ್ತ? ಎಂತಕ್ಕೆ ಗಾಯ್ಸ್ ನಾವ್ ಅಣ್ಣಂಗ್ ಒಂದ್ ಸುಳ್ಳು ಹೇಳೋದು. ಇಂಡಕ್ಷನ್ ತಕ ಬಂದಿದ್ ಬ್ಯಾಗ್ ಎಲ್ಲ ನಡಿ. ಅಣ್ಣ ಪಾಪ ಎಲ್ಲಿ ತಗಿನಿ ಚಪಾತಿ ಬಿಸಿ ಮಾಡು ಅಂತಿದ್ದ. ಮುಗ್ಧ ಗೈಸ್, ಮುಗ್ಧ. ಗುಡ್ಡಿ ಚಪಾತಿ ಗುಡ್ಡಿ ತಿಂತಿದ್ ಗೈಸ್ ನಾವು. ಅದಕ್ಕೆ ಹೌದು ಮಾರೆ. ಹೋದ್ಸಲ ಲಾಗ್ ಅಲ್ಲಣ್ಣ ನೀವೊಂದ್ ರೂಮ್ ಟೂರ್ ಮಾಡದ, ಅದು ಮಾರನೇ ದಿವ್ಸ ಕಳ್ಚ್ಕ ಬಿದ್ದಿತ್ ಕೆಳಗೆ ಗೈಸ್. ತಿಂತಿತ್ತ ಕಣ್ಣಾಗ್ ಬಡಿಯಾರಿ ಮೋಳ್. ಪಾಪ ಗೈಸ್ ಗೌತಮಿ ಮಾಡದ್ ಚಪಾತಿ ನೀವ್ನ ರೊಟ್ಟಿ ಕಣ ತಟ್ಟತಿದ್ದ ಗೈಸ್. ಪಾಪ ಎಷ್ಟಪ್ಪ ಹೊತ್ತು ಕಷ್ಟಪಟ್ಟು ನಿತ್ಕ ಮಾಡ್ಕ ಬಂದ್ ಗೊತ್ತಿತ್ತಾ? ನಾವು ಒಂದೊಂದೇ ಮಾಡ್ತಿರತ್ತಣ್ಣ, ಇವನಿಗೆ ಒಳ್ಳಾಯ್ತು. ಗೈಸ್ ಈಗ ನಾವು ತಿಂತಿತ್ತ ಮಂತ್ರಾಲಯಕ್ಕೆ ರೀಚ್ ಆದ ಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೇವೆ ಗೈಸ್. ಕಾಣಿ ಗೈಸ್,
ನಿದ್ರೆ ಮಾಡೋ ಬಿಡುವುದಿಲ್ಲ. ಇಲ್ಲ ಒಬ್ಬ ಅಲ್ಲ, 2-3 ಜನ ಇದ್ರು. ಗೊರ್ಕಿ ಒಳ್ಳೆ ಕಾಂಪಿಟೇಷನ್ ಅಲ್ಲಿ ಹೊಡಿತಿದ್ರು. ನಾವೆಲ್ಲ ಎದ್ದಿದ್ ಕಾಣಿ ಗಾಯ್ಸ್. ಸಿಗಣಿ ಸೌಂಡ್ ಕೇಳಿಸ್ತೆ ಕಾಣಿ ನಿಮಗೆ. ಕೇಂತಿತ್ತು ಸೌಂಡ್. 3 ಜನ ಕಾಂಪಿಟೇಷನ್ ಅಲ್ಲಿ ಗೊರ್ಕಿ ಹೊಡಿತಿದ್ರು ಕಣಿ. ಇವ ಮೇಲ್ ಬಂದ್ಕೊಂಡ ಗೊರ್ಕಿ ಸೌಂಡಿಗೆ ಎದ್ದು ಕೆಳಗೆ ಬಂದ. ಇವಳು ಅಷ್ಟೇ. ಯಾರು ಈ ಥರ ಗೊರ್ಕಿ ಹೊಡೋರಿದ್ರೆ ಎಲ್ಲರೂ ಹೊರೆ ನಿದ್ರೆ ಮಾಡಬೇಡಿ. ನೀವು ಬೇರೆಯವರಿಗೆ ಪ್ರಾಬ್ಲಮ್ ಕೊಡಬೇಡಿ ಗೈಸ್. ನೆಕ್ಸ್ಟ್ ಸ್ಟಾಪು ಮಂತ್ರಾಲಯ ಅಲ್ಲ ಮೇಘ? ನೆಕ್ಸ್ಟ್ ಸ್ಟಾಪ್ ಮಂತ್ರಾಲಯಕ್ಕೆ ಹೋದ್ಮೇಲೆ ಸಿಗ್ತೆ. ಗೈಸ್ ಫೈನಲಿ ಈಗ ಮಂತ್ರಾಲಯ ಸ್ಟೇಷನ್ಗೆ ರೀಚ್ ಆಯ್ತು. ಮಂತ್ರಾಲಯಕ್ಕೆ ಆಲ್ಮೋಸ್ಟ್ ರೀಚ್ ಆಯ್ತು ಈಗ ಕಾಣಿ ಅಲ್ಲ ಗುಡಿ ರೀಚ್ ಆಯ್ತಲ್ಲ? ಹೌದು, ಮುಗ ಕಾಣಿ ಗಾಯ್ಸ್. ಹೇಳೋದು ಆತಿತ್ತು ಗಾಯ್ಸ್, ಜನ ಕಾಣಿ ಮಂತ್ರಾಲಯಕ್ಕೆ ಹಾಕೋಣ ಅನ್ಸತಿ ಇವರೆಲ್ಲ. ಹರ್ಷ ಗಾಯ್ಸ್ ಎಲ್ಲರೂ ಈಗ ಹಾತಿತ್ತು ಕಾಣಿ. ಮೇಘ ಎಂತ ಅನ್ಸುತ್ತೆ? ಐ ಆಮ್ ಸೋ ಎಕ್ಸೈಟೆಡ್. ರಾಯರ ಭಕ್ತ ಗಾಯ್ಸ್ ಇವನು ರಾಯರ ಅಪ್ಪಟ ಭಕ್ತ ಅಲ್ಲ? ಎಂತೆಲ್ಲಪ್ಪ ತುಂಬಾ ದಿನದಿಂದ ಪ್ಲಾನ್ ಮಾಡ್ತಾ ಇತ್ತು, ಯಾವತ್ತು ವರ್ಕೌಟ್ ಆಗಿಲ್ಲ. ಬಟ್ ಈ ಸಲ ಬರ್ತಾ ಇತ್ತು ಅಷ್ಟೇ. ಹೌದು ಗೈಸ್, ಹಾತಿತ್ತ. ನಾನು ಫಸ್ಟ್ ಟೈಮ್, ಇವನು ಎಲ್ಲ ಫಸ್ಟ್ ಟೈಮ್. ಒಬ್ಬನ ಸುಕೇಶ್ ಅಣ್ಣನ್ ಬಿಟ್ಟು ಹರ್ಷ, ನಾನು, ಗೌತಮಿ, ಮೇಘ ಎಲ್ಲರೂ ಫಸ್ಟ್ ಟೈಮ್ ಕಾಣಿ. ಎಲ್ಲರೂ ಹಾತಿತ್ತು. ಗುಡಿ ಎಂತ ಹೇಳ್ದೆ? ಹಾಯ್ ಹೇಳ, ಇನ್ನೊಂದ್ಸಲ ಹಾಯ್ ಹೇಳ. ಹೇಳುದಾ? ದಿನ ಹೇಳದಲ್ಲ, ಇದು ಇವತ್ತಾಯಿ ಬೆಳಗಿನ. ಗೈಸ್ ಬೆಳಗ್ಗೆ ಆಯ್ತು. ಎಷ್ಟು ಗಂಟೆ ಆಯ್ತಾ? 1:30. 7:30ಗೆ ಟ್ರೈನ್ ಸ್ಟಾರ್ಟ್ ಆಯ್ತಾ? ಈಗ ಎಷ್ಟು? 1:30ಗೆ ರೀಚ್ ಆಯ್ತು ಗೈಸ್. ಬೆಂಗಳೂರಿಂದ ಎಲ್ಲ ಹಾತಿದ್ರು. ನಾನು ಅಲ್ಲ ರೂಮಿಗೆ ಹೊರಮೇಲೆ ಸಿಕ್ತೆ. ಬಾಯ್ ಗಾಯ್ಸ್. ಕಾಣಿ ಇಲ್ಲಲ್ಲ ಈ ತರ ಆಟೋದಲ್ಲೇ ನಾವೇ ಅರ್ಧ ಜನ ಇದ್ದು ಗಾಯ್ಸ್ ಆಟೋದಲ್ಲಿ ಹಾಕಿತ್ತು. ಇಲ್ಲೊಂದು ಆಟೋ ಬಿಸ್ನೆಸ್ ಮಾಡ್ಲಕ್ಕೇನು ಅಲ್ಲ ಪ್ರತಿ ಇಷ್ಟೊಂದು ಜನ ಇದ್ರಿ ಇಲ್ಲಿ. ಹೌದು ಗೈಸ್, ಒಂದು ಆಟೋ ಬಿಸ್ನೆಸ್ ಮಾಡ್ಲಕ್ ಮಂತ್ರಾಲಯ ರೈಲ್ವೆ ಸ್ಟೇಷನ್ ಹತ್ರ. ನೀವು ಇಲ್ಲಿ ಕಣಿ ಹೆಂಗ್ ಕೂತ್ಕೊಂಡಿದ್ ಕಣಿ. ಹಾ, ಬಿಸ್ನೆಸ್ ಐಡಿಯಾ ಸಜೆಸ್ಟ್ ಮಾಡುದು. ಈಗಳಿನ ಕಾಲದಲ್ಲಿ ಎಂಪ್ಲಾಯ್ ಆಗಿ ವರ್ಕ್ ಮಾಡೋಕ್ ಆತಿಲ್ಲ. ಬಿಸ್ನೆಸ್ ಗೈಸ್, ಇವನು ಬಿಸ್ನೆಸ್ ಮ್ಯಾನ್ ಅಲ್ಯಾ ಅಣ್ಣ? ಹಾ ಗೈಸ್ ಕಾಣಿ. ಹಾ, ಬೆಂಗಳೂರಲ್ಲಿ ಹೋಟ್ಲ್ ಇತ್ತ. ಫ್ರಾಂಚೈಸಿ ಬೇಕಾದ್ರೆ ತಕೊಳ್ಳಿ. ಆ ಒಂದು ಹೋಟೆಲ್ ಇದೆ. ಅದು ಫ್ರಾಂಚೈಸಿ ಬೇಕಾದ್ರೆ ತಕೊಳ್ಳಿ. ಬೇರೆ ಕಡೆ ಮಾಡಿದ್ದಾರೆ. ದೊಡ್ಡ ಹೋಟ್ಲ್ ಗೈಸ್. ಹಾ ಕಾಣಿ ಇಲ್ಲೇ ಕಾಣಿ ಪ್ರಮೋಷನ್ ಮಾಡ್ಕೊಂತ ಸಣ್ಣದ್ರಲ್ಲೇ ಪಾರ್ಟಿ ಆರ್ಡರ್ ತಕಂತ್ರಂಬ್ರ. ಹೌದು ಗೈಸ್, ಪಾರ್ಟಿ ಆರ್ಡರ್ ತಕಂತ. ಯಾವ ಹೋಟೆಲ್ ಅನ್ನಡಿ ಹೇಳಿ ಬಿಡ. ಹಾ ಕಾಣಿ ಗೈಸ್, ಬಿಸ್ನೆಸ್ ಮ್ಯಾನ್ ಜೊತೆ ನಮ್ಮ ಪಯಣ ಮಂತ್ರಾಲಯದ ಕಡೆಗೆ. ಹರ್ಷ, ನೀ ಯಾವ ಬಿಸ್ನೆಸ್ ಮ್ಯಾನ್? ನಾ ಹೇಳ್ದಿದ್ದೆ ಬೇಡ, ಮತ್ತೆ ಇದು ಹೇಳ್ರ ಅವ್ನು ಎತ್ತೈಕೊಂಡು ಹೋತ್ರ. ಅದಕ್ಕೆ ಕಟ್ ಮಾಡಕ್ ನಾ ಹೇಳಲೇ ಇಲ್ಲ ಕಟ್ ಮಾಡೋಕೆ. ಅವ್ನ್ ಹೇಳದ ಮ್ಯೂಟ್ ಮಾಡ್ತೆ. ಅವ್ನ್ ಹೇಳದ ಗುಡಿ ಕಣ್ಣಿಗೆ ಹೊಡಿದ್ ಗೈಸ್. ಫ್ಲಾಶ್ ಆನ್ ಮಾಡ್ಕೊಂಡಿತ್ತಲ್ಲ, ಸೊ ಅಲ್ಲಿ ಹಾರ್ ಮೇಲೆ ಲಾಕ್ ಕಂಟಿನ್ಯೂ ಮಾಡ್ತೆ. 4 ಚಪಾತಿಗೆ 100 ರೂಪಾಯಿ. 1 ಪ್ಲೇಟಿಗೆ 50 ರೂಪಾಯಿ. 4 ಚಪಾತಿಗೆ ಈಗ ನೀನ್ ಮಾಡಿ ಥಿಂಕ್ ಮಾಡ್ತಿದ್ದೆ. ಅದೇ 4 ಚಪಾತಿ 100 ರೂಪಾಯಿ ಕೊಟ್ಟೆ, ನಾನು 30 ಚಪಾತಿ ಮಾಡಿದ್ಯಲ್ಲ. ಇವ್ರು ತಿನ್ಕೊಂಡು ಗಾಂಚಲಿ ಜಾಸ್ತಿ ಐತಿರೋದ್ ಅಂತ ಹೇಳಿ ಗೈಸ್. ಹೌದು, ಈಗ 4 ಚಪಾತಿಗೆ 50 ರೂಪಾಯಿ ಕೊಟ್ಟಿರ, 2 ಪ್ಲೇಟಿಗೆ 100 ರೂಪಾಯಿ. 4 ಚಪಾತಿಗೆ ಅಲ್ಲ 100 ರೂಪಾಯಿ. ಹಾ, ಅದೇ ಗುಡ್ಡಿ ಕಷ್ಟಪಟ್ಟು ಮಾಡೋ ಚಪಾತಿಗೆ ಯಾವ ತರ ರಿವ್ಯೂ ಕೊಟ್ರ ಗೊತ್ತಿತ್ತಾ? ರೊಟ್ಟಿ ತರ ಐತಿ, ಅದ್ರ ತರ ಐತಿ, ಇದ್ರ ತರ ಐತಿ. ಇವನೇ ಗೈಸ್ ಚಪಾತಿ ಅಲ್ಲ, ಡಿಸ್ಕಸ್. ಪಾಪ ಗೈಸ್, ಅವ್ಳು ಕಷ್ಟಪಟ್ಟು ಮಾಡದ್ದು ಎಂತದೂ ಇಲ್ಲ ಗುಡಿ. ನೀ ಸುಮ್ನೆ ಅವ್ರಿಗೆಲ್ಲ ಕಷ್ಟಪಟ್ಟು ಮಾಡದ್ದು. ಈಗ ಹೋಗು, ಹೊಟ್ಟಿ ತುಂಬತಲ್ಲ, ಹೋಗು ಈಗ. ಬಾಶಿ ಬದತ್ ಗೈಸ್. ಈಗ ಮಂತ್ರಾಲಯ ಟೆಂಪಲ್ ಹತ್ರ ರೀಚ್ ಆಯ್ತು. ಈಗ ರೂಮಿಗೆ ನಡ್ಕೊಂಡು ಹೋಗ್ತಿತ್ತ. ಅರ್ಧ ಗಂಟೆ ಇತ್ತಂಬ್ರಿ ನಡುದು. ಅರ್ಧ ಗಂಟೆ ಇತ್ತ? ಕಿಲೋಮೀಟರ್ ಅಂದ್ರೆ ನಮ್ಮನೆಯಿಂದ ಕೋಟೇಶ್ವರಕ್ಕೆ ಅಂದ್ರೆ ಅರ್ಧ ಗಂಟೆ.
ಅವನಂದ ಸುಳ್ಳು. ಹೌದು, ನಾನ್ ನಡ್ಕೊಂಡು ಕಾಲ್ನಡಿಗೆ ಅರ್ಧ ಗಂಟೆ ಬೇಕಾ? ಹೋಗತ್ತೆ ಗೈಸ್. ಈಗ ನಾವು ಮಂತ್ರಾಲಯ ರೀಚ್ ಆಗಿ ರೂಮಿಗೆ ನಡ್ಕೊಂಡು ಹೋಗ್ತಿದ್ದ. ಇದು ಕಾಣಿ, ಎಲ್ಲರೂ ನಡ್ಕೋತಿದ್ರು. ಇದು ಹಾಲು ಕುಡಿತ ನಡ್ಕೊಂಡ್ ಬರ್ತಿದ್ದ. ಟೈಮ್ 2 o'clock ಆಯ್ತು ಗೈಸ್. ನಡ್ಕೊಂಡು ಹೋಗ್ತಿತ್ತ ಕಾಣಿ ಗೈಸ್. ಅಲೆ ಮಾರಿ ಬ್ಯಾಗು ಹಿಡಿ ಸೀದಾ ನಡಿ. ಹರ್ಷ ನೀ ಎಂತಕ್ಕೆ ಈಗ ನನ್ನ ಲಾಗಲ್ಲಿ ನೀನ್ ಮಾತಾಡ್ತಾ ಇಲ್ಲ, ಯಾಕೆ ಹೇಳು? ಮೈಕ್ ಹಾಕ್ಲ, ಯಾಕೆ ಹೇಳು? ಮಾತಾಡು. Please subscribe guys, subscribe to my YouTube channel. Thank you. ನೀ ಹೇಳಕ್ಕ ಈ ವ್ಲಾಗ್ ನ ಇವಾಗ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೇಳಕ್ ನನ್ನ ಅಕೌಂಟ್ ಅನ್ನ ಬೆಳೆಸಿ ಸಬ್ಸ್ಕ್ರೈಬ್ ಮಾಡಿ. ಯಾರು ಹರ್ಷನ್ ಫಾಲೋವರ್ಸ್ ಇದ್ದೆ? ನಮ್ದು ಇನ್ಸ್ಟಾ ಇದು ಕನೆಕ್ಟ್ ಇಲ್ಲ. ಕನೆಕ್ಟ್ ಇತ್ತು, ಎರಡು ಕನೆಕ್ಟ್ ಇತ್ತ. ಹೇಳು ನಿನ್ ಫಾಲೋವರ್ಸಿಗೂ ಹೇಳು ನಾನು ಸಬ್ಸ್ಕ್ರೈಬ್ ಮಾಡೋಕೆ. ಪ್ಲೀಸ್ ಸಬ್ಸ್ಕ್ರೈಬ್ ಗೈಸ್. ನಂದು ಲಿಂಕ್ ಅದ ಕಳಿಸ್ತಿರುತ್ತೆ, ಕಾಣ್ತಿದೆ. ಕಾಣ್ತಿಪ್ಪದಲ್ಲ, ನೀವು ಸಬ್ಸ್ಕ್ರೈಬ್ ಮಾಡ್ ಗೈಸ್. ನೀವು ಸುಮ್ನೆ ಕಾಣ್ತಿದ್ದಲ್ಲ, ಮಾಡ್ಬಿಡಿ, ಏನಾದ್ರು ಮಾಡ್ಬಿಡಿ. ಇಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಒತ್ಬಿಟ್ಟು ಗಂಟೆಯನ್ನ ಬಡ 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 ಅಂತ ಹೊಡಿತಾ ಇರಿ ಅಷ್ಟೇ. ಥ್ಯಾಂಕ್ ಯು. ಇವ ಹೇಳಿದ್ದ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಗಂಟೆನ ಬಡ 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 ಹೊಡಿರಿ, ನೋಟಿಫಿಕೇಶನ್ ಬರತ್ತ. ಯೂಟ್ಯೂಬ್ ಚಾನೆಲ್ ನ ಸ್ವಲ್ಪ ಪ್ರಮೋಷನ್ ಮಾಡಿ. ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಅಷ್ಟೇ. ಮತ್ತೆ ಈಗ ನೀವು ಎಲ್ಲಿ ಹೋಗ್ತಿದ್ದೆ? ಈ ಹಾಡಿಗುಡ್ಡಿ ಒಳಗೆ ಎಲ್ಲಿ ಹೋಗ್ತಿದ್ದೆ? ಅಲ್ಲಿ ಬಂದ್ ಕಣಗ ರಾಯರ ಮನೆ. ಯಾವ್ದು? ಇಲ್ಲ ಸುಮ್ನೆ ಹೇಳೋದು. ಸುಳ್ಳು ಹೇಳ್ತದೆ ಇವರೆಲ್ಲ. ನಾವು 3 ಸ್ಟಾರ್ ಹೋಟ್ಲಿನ ಬುಕ್ ಮಾಡಿದ್ದೀವಿ, ರಾಯರ ಮನೆ ಅಂತ. ತಪ್ಪಾಯ್ ದೇವರ ಹೆಸರು ಸುಮ್ಮನಿರಿ ಮಾರೆ. ಎಂತೆಂತದೆಲ್ಲ ಹೇಳ್ತಿದ್ದೆ ನಾನು. ಇಲ್ಲ ದೇವಸ್ಥಾನ ಅಲ್ಲ ಅಲ್ಲ. ಸೈಡ್ ಬಸ್ ಅಲ್ಲಿ ಕಾಣ ತೋರ್ಸ್ ಅವರಿಗೆ BMW ಲಾರಿ ಹೋಗ್ತಿದ್ದು. ಗೈಸ್ ಅದು ಟಿಟಿ ಗಾಡಿ ಹೋಯ್ತಲ್ಲ, BMW ಗಾಡಿ ಅಂಬ್ರ ಕಣಿ. VIP ಗಳೆಲ್ಲ ರೋಡ್ ಮೇಲೆ ಇದ್ರ. ಗೈಸ್ ಚಿರತೆ ಕಣಗ, ಚಿರತೆ ಅಲ್ಲ ಗೈಸ್, VIP ಚಿರತೆಗಳೆಲ್ಲ ಇಲ್ಲಿ ರೋಡ್ ಮೇಲೆ ಇದ್ದಾರೆ. ಅಲ್ಲೊಂದು ಗಾಣಿ ಗೈಸ್, ಕೃಷ್ಣಾಮೃಗ ಮಲ್ಕಣಿತ್ತು. ಕೃಷ್ಣಾಮೃಗ ಗೊತ್ತಿಲ್ಲ, ಅದೇ ತರ ಕೋಡೆಲ್ಲ ಇರುತ್ತೆ, ಜಿಂಕೆ ತರ. ಗೈಸ್ ಇದು ಅಟ್ಯಾಕ್ ಮಾಡ್ರೆ ಅದ್ರಕ್ಕಿಂತ ಅಲ್ಲ, ಅದ್ರ ಗೈಸ್ ನಮ್ಕಿಂತ ಜಾಸ್ತಿ ಜನ ಇದ್ರು. ಅಟ್ಯಾಕ್ ಮಾಡ್ರೆ ನಮ್ ಬಜ್ಜ ಆಯ್ತ. ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಕೊಚ್ಚು ಕಿತ್ತು ಸುಮಾರು ನಾ ಇತ್ತು, ತಮಾಷೆ ಮಾಡ್ಬೇಡ. ಗೈಸ್ ಕಳ್ಳು ಕಾಣಿದ್ರಲ್ಲೇ ಮೇಘದ್ರದ್ದು. ಬಾಯ್, ಅದು ಗೊತ್ತಿತ್ತ. ಸಬ್ಸ್ಕ್ರೈಬ್ ಮೈ ಚಾನಲ್ ಪ್ಲೀಸ್. ನಿಮ್ಮ ಅಭಿಪ್ರಾಯ ಏನು? ಫಸ್ಟ್ ಟೈಮ್ ನಾವಿವತ್ತು ಮಂತ್ರಾಲಯಕ್ಕೆ ಬಂದಿದ್ದೀವಿ. ಪ್ಲೀಸ್ ಬಾಯ್ ಬಾಯ್, ಗುಡ್ ಬಾಯ್. ಕಾಣ್ತಿದ್ಕೊಂಡೆಲ್ಲ ಸ್ಟ್ಯಾಚು ಅಲ್ಲ, ಪ್ಲೇ 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 ಈಗ ಪ್ಲೇ. ಅದು ಫುಲ್ ಸ್ಟ್ಯಾಚು ಅಲ್ಲಿ ಇತ್ತು ಮೇಘ. ಈಗ ಗೈಸ್ ಅವರಿಬ್ರು ಕಾಣಿ, ನಮ್ಮನ್ ಬಿಟ್ಟಿಗೆ ಮುಂದೋಯ್ರಿ. ಇಲ್ಲಿ ಕಾಣಿ ಕೃಷ್ಣಾಮೃಗ ಕಾಣಿ. ನಿಮ್ಗೆ ಕೃಷ್ಣಾಮೃಗ ಯಾರೆಲ್ಲ ಕಾಣ್ಲಿಲ್ಲ ಇಲ್ಲಿ ಕಾಣಿ. ಇದ್ರ ಕೋಡ್ ಕಾಣಿ ಗೈಸ್. ಸುತ್ಯ ಸುಳ್ಳು ಹೇಳ್ಬೇಡಿ ನಾನು ಗೈಸ್. ಇಲ್ಲಿ ಕಾಣಿ 3 ಕಾಲಿದು ಎಂತ ಮಗ ಇದು? ಎತ್ತ ಗುಡ್ಡ ಗೈಸ್. ಇದಕ್ 3 ಕಾಲ್ ಕಾಣಿ ಪಾಪ. ಸುಕೇಶ 3 ಕಾಲ್ ಇದೆ ಕಿಲ್ಕ. ಎಂತದು ಗೊತ್ತಿಲ್ಲ ಮರೆ ಪಾಪ ಗೈಸ್. ಇಲ್ಲೆಲ್ಲ ದನಗಳನ್ನೆಲ್ಲ ರಾಯರಿಗೆ ಎತ್ತ ದಾನ ಅಯ್ಯೋ ಹರಕೆ ಅಯ್ಯೋ ಕೊಡ್ತಾರಂಬ್ರಪ್ಪ. ಈ ನಾಯಿ ಎಲ್ಲ ಬಂತು ಕಾಣಿ. ನಾವಿದನ್ನ ಕಾಣ್ತಿತ್ತಲ್ಲ ಗೈಸ್, ಅದನ್ನ ಸಬ್ಸ್ಕ್ರೈಬ್ ಮಾಡಿ ಆಯ್ತು. ಅದಕ್ಕೆ ನಾನು ಫಾಲೋ ಮಾಡ್ತೀನಿ. ಕಾಲಿಲ್ಲ ಗಡ ಇದಕ್ಕೆ, ಕಾಲಿಲ್ಲ ಗಡ, 3 ಕಾಲ ಪಾಪ. ಆರು ಒಳಗೆ ಪುಟ್ಟು ಇತ್ತು ಗಡ. ಅದ್ ಹೆಂಗ್ ನಡ್ಕೊಂಡ್ ಹೋಗ್ತಿ ಈಗ? ಪಾಪ ಕಷ್ಟ ಅದಕ್ಕೆಲ್ಲ. ಅದಕ್ಕೆ ಒಂದ್ ಸೈಡ್ ಅಲ್ಲಿ ಮಲ್ಕೊಂಡಿದ್ ಪಾಪ. ಇದೆಲ್ಲ ಕಾಣಿ ಹಿಂದೆ ಬಂದದ. ಹಾಯ್. ನಾಯಿ ಕಚ್ಚುತ್ತ, ನಾಯಿ ಜೊತೆಗೆ ಆಟ ಆಡ್ಬಿಡ. ನಾಯಿ ಕಚ್ಚುತ್ತ, ನೀ ಮಾತ್ರ ಹತ್ರ ಮಾತಾಡ್ಸ್ಲಕ್ಕ. ನಾನಾಗ ಹತ್ರ ದೂರ ಬಂದೆ. ನೀ ಪಾಪ ಗಡ ಅದ್ ಕಚ್ಚುದಾರ್ ಬೊಗಳುತ್ತಿದ್ದಿತ್ ಮೇಗ. ಬೊಗಳು ನಾಯಿ ಕಚ್ಚುದಿಲ್ಲ ಕೇಂದ್ರ. ಅದ್ ಗಾದೆ ಮಾತ್ರ, ರಿಯಾಲಿಟಿ ಅಲ್ಲ ಅಣ್ಣ. ರಿಯಾಲಿಟಿ ಇಲ್ಲಿ ಅಂದ್ರೆ ನಾವ್ ಅಲ್ಲಿ ಬಪ್ಪತ್ತಿಗೆ ಯಾವ್ದಾರು ಅನ್ನೋನ್ ಪರ್ಸನ್ ನಡಿ ಕೂಗ್ ಸ್ಟಾರ್ಟ್ ಮಾಡ್ತಿದ್ವಿ. ಇಲ್ಲ ಮೇಗ ಕೆಲವು ಮನಿ ನಾಯಿ ಎಲ್ಲ ಕೂಗದ್ ಬೋ ನಡಿ. ಈಗ ಕಾಣಿ ಗೈಸ್
ಕಣ್ಣೆಲ್ಲ ರೆಡ್ ರೆಡ್ ತೋರ್ತಿತ್ತು ಇದ್ರಲ್ಲೇ. ಮೇಘ ಇದ್ರ ಕಣ್ಣು ಕಾಣಿದ್ರಲ್ಲೇ ಪ್ರಾಬ್ಲಮ್ ಆತಿತ್ತೇನೋ ಅದಕ್ಕೆ. ನಂದು ಇದು ಟಾರ್ಚ್ ಆತಿತ್ತಲ್ಲ ಅದಕ್ಕೆ. ಗೈಸ್ ಕಾಣಿ ಸುಳ್ಳಂಬಗಿದ್ರೆ 3 ಕಾಲು. ಪಾಪ ಮಲ್ಕೋ, ಚಂದ ಮಾಡಿ ಮಲ್ಕೋ. ದೇವಸ್ಥಾನ ಇದ್ರೆ ಇದು ಇರತ್ತಲ್ಲ ಮಲ್ಕೋ. ಬಾಯ್. ಏ ನನ್ ಫಾಲೋ. ಬಾಯ್. ಪಾಪ ಅದ ಕಣ್ ಮಾತಾಡದ್ ಕಣ್ ಅದ್ರ ಹತ್ರ. ಗಾಯ್ಸ್ ಅಲ್ಲಿ ಕಣಿ ಮಾತಾಡ್ತಿದ್ ಕಣಿ ನಾಯಿ ದನದ ಹತ್ರ. ಅದಕ್ಕೆ ಎಂತದೋ ಮಾಡತ್ತ ನಡಿ ಬಂದದ ಅದು ಪ್ರೊಟೆಕ್ಷನಿಗೆ. ಬಾಡಿ ಗಾರ್ಡ್ ಅನ್ಸತ್ತದ್, ಬಾಡಿ ಗಾರ್ಡ್ ಅನ್ಸತ್ ಗಾಯ್. ಸುಳ್ ಹೇಳ್ತೀಯಾ? ಕಾಲ್ ಸಾರಿ ಗೈಸ್, ನಾ ದನ ಅನ್ಕಂಡೆ. ಹಾತಿತ್ ಗೈಸ್, ಹಾತಿತ್. ನಾ ಒಂಥರ ಟ್ರೆಕ್ಕಿಂಗ್ ಮಾಡಿದಂತರ ಫೀಲ್ ಆತಿದ್ ನಂಗೆ. ಆದ್ರೆ ಅದು ಹಿಂಗ್ ಬೆಟ್ಟ ಹತ್ತದಲ್ಲ, ಇದು ಬೆಟ್ಟ ಸ್ಟ್ರೈಟ್ ರೋಡ್ ಅಲ್ಲಿ ನಾವು. ಏ ಅಣ್ಣ ಹೇಳುವಂದ್ ಬಾರಿ ನಡೀತ್ನ ಕೇಳ. ನಾ ಹೋಯ್ತು ಕೇಳ. ಅಣ್ಣ ಓಡ್ತಿದ್ದ ಆಗಳ ಮೆಜೆಸ್ಟಿಕ್ ಅಲ್ಲ ಸಾರಿ ಯಶವಂತಪುರದಲ್ಲೇ. ಸುಖೇಶ 5 ನಿಮಿಷ ಇದ್ ನಿಧಾನ ಅವಾಗ. ಈಗ ಗೈಸ್ ನಾನು ಟ್ರೆಕ್ಕಿಂಗ್ ಮಾಡೋದಿಲ್ಲ ಅಂತಿದ್ದ. ಸರಿ ಗೈಸ್, ಚಾರ್ಜ್ ಖಾಲಿ ಆಯ್ತು ಮೊಬೈಲ್ ಇದು ಮತ್ತೆ ಮೈಕ್ ಇದು. ನಾನಲ್ಲಿ ರೂಮಿಗೆ ಹೋಗಿ ಅದಾದ್ಮೇಲೆ ಬೆಳಗ್ಗೆ ಹೊರಡೋತಿ ಸಿಕ್ತೆ. ಬಾಯ್.